ಸಿಲಿಂಡರ್ ವ್ಯತ್ಯಯದಿಂದ ಮೋದಿಗೆ ಹೋಟೆಲ್ ಮಾಲೀಕರು ಪತ್ರ ಬರೆದಿದ್ದಾರೆ. ರಸಪಾಕ ಹೋಟೆಲ್ ಮಾಲಕಿ ರೂಪಾ ಶಾಸ್ತ್ರಿ ಮೋದಿಗೆ ಪತ್ರ ಬರೆದಿದ್ದಾರೆ. ಮಹಿಳೆಯರು ನಡೆಸೋ ಹೋಟೆಲ್ಗೆ ಗ್ಯಾಸ್ ಹಂಚಿಕೆಗೆ ಆದ್ಯತೆ ಕೊಡಿ ಅಂತ ಒತ್ತಾಯಿಸಿದ್ದಾರೆ. ಮಹಿಳಾ ಕಾರ್ಮಿಕರ ಜೀವನೋಪಾಯದ ಮೇಲೆ ಹೊಡೆತ ಬಿದ್ದಿದೆ. ಬೆಲೆ ಏರಿಕೆಯಿಂದ ರಕ್ಷಣೆ ನೀಡೋದಕ್ಕೆ ಆರ್ಥಿಕ ಪ್ಯಾಕೇಜ್ ಘೋಷಿಸಿ. ನಾರಿ ಶಕ್ತಿಯ ಬೆಂಬಲಕ್ಕೆ ಸದಾ ಇರ್ತೀರಿ ಅನ್ನೋ ನಂಬಿಕೆ ಇದೆ. ಸಣ್ಣ ಮತ್ತು ದೊಡ್ಡ ಉದ್ಯಮಗಳನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅನಿಲ ಅಭಾವ ಮತ್ತು ಬೆಲೆ ಏರಿಕೆ ಉದ್ಯಮಗಳ ಅಸ್ತಿತ್ವಕ್ಕೆ ಸಂಚಕಾರ ಬಂದಿದೆ. ನಮ್ಮ ಉದ್ಯಮಗಳನ್ನ ಉಳಿಸಿಕೊಡಬೇಕು ಅಂತ ಮೋದಿಗೆ ಮನವಿ ಮಾಡಿ ಪತ್ರ ಬರೆದಿದ್ದಾರೆ. ನಮ್ಮ ಜೊತೆಗೆ ರಸಪಾಕ ಹೋಟೆಲ್ ಮಾಲೀಕರಾಗಿರುವಂತಹ ರೂಪಾ ಶಾಸ್ತ್ರಿ ಅವರಿದ್ರೆ ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಹೇಗೆ ಸಮಸ್ಯೆ ಆಗ್ತಾ ಇದೆ ಹೋಟೆಲ್ಗೆ? ಅದೇ ಈಗ ಹೋಟ್ಲಲ್ಲಿ ನಮಗೆ LP ಸಿಲಿಂಡರ್ ಸಿಗ್ತಾ ಇಲ್ಲ. ನನ್ನ ಸುತ್ತಮುತ್ತಲ ಎಲ್ಲ ಹೋಟ್ಲುಗಳು ಆಲ್ಮೋಸ್ಟ್ ಈಗ ಬಂದಾಗಿದ್ದಾವೆ. ಇವಾಗ ನನಗೆ ನಾನು ಪ್ರೈವೇಟ್ ಸಿಲಿಂಡರ್ ತಗೊಳೋದ್ರಿಂದ ನಾನು ಇವಾಗ ನಡೆಸ್ತಾ ಇದ್ದೀನಿ. ಇವಾಗ ನೀವು PM-ಗೂ ಕೂಡ ಒಂದು ಪತ್ರ ಬರೆದಿದ್ದೀರಿ. ನನಗೆ ಅದೇ ಇವಾಗ ನಾವು ಈಗ ಖಾನಾವಳಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಹೋಟ್ಲುಗಳನ್ನು ಇವತ್ತು ರಾಜ್ಯದಾದ್ಯಂತ ಮಹಿಳೆಯರು ನಡೆಸ್ತಾ ಇದ್ದಾರೆ. ಒಂದು ಮಹಿಳೆಯರ ಒಂದು ವಾಯ್ಸ್ ಆಗಿ ನಾನು PM-ಗೆ ಒಂದು ಲೆಟರ್ ಬರೀಬೇಕಂತ ಇವತ್ತು ಬರೆದಿದ್ದೀನಿ. ಪತ್ರದಲ್ಲಿ ಏನು ಅಂತ ಉಲ್ಲೇಖ ಮಾಡಿದಿರಿ? ಅಂದರೆ ಸ್ಪೆಷಲ್ಲಾಗಿ ಮಹಿಳೆಯರು ಇರುವಂಥ ಹೋಟೆಲ್ಗಳಿಗೆ ಮಾತ್ರ, ಅಂದರೆ ನಡೆಸ್ತಾ ಇರುವಂಥ ಹೋಟೆಲ್ಗಳಿಗೆ ಮಾತ್ರ ಅಂತ ಹೇಳಿ ಏನಾದರೂ ಮೆನ್ಷನ್ ಮಾಡಿದರೆ ಹೇಗೆ? ಈಗ ನಾವು ಹೋಟೆಲ್ ಅಸೋಸಿಯೇಷನ್ ಅವರು ಇವಾಗ ಮೊನ್ನೆ ಸಭೆ ಕರೆದಿದ್ರು. ಈ ಥರ ಎಲ್ಲ ನಮಗೆ LP ಸಿಲಿಂಡರ್ ಕೊಡಿ ಹಾಗೆ ಹೀಗೆ ಅಂತೆಲ್ಲ ಸುಮಾರೆಲ್ಲ ಡಿಸ್ಕಷನ್ ಆಗ್ತಾನೇ ಇದೆ. ಏನೇ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರೂ ಸಹ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ ನಮಗೆ. ಮತ್ತು ಇನ್ನೇ ನಾವು ಈ ಹೋಟೆಲ್ ಮುಚ್ಚೋದ್ರಿಂದ ಯಾವ ರೀತಿಯ ಪರಿಸ್ಥಿತಿಗಳನ್ನು ನಾವು ಮುಂದಿನ ದಿನಗಳು ಅನುಭವಿಸ್ತೀವಿ. ಮತ್ತು ಒಂದು ಮಹಿಳೆಯಾಗಿ ಇವತ್ತಿನ ಹೋರಾಟದ ಬದುಕು ಯಾವ ಥರ ಇದೆ ಅಂದರೆ ರೆಂಟಿಂದ ಹಿಡಿದು ಮಕ್ಕಳನ್ನು ಒಂದು ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸೋದ್ರಿಂದ ಹಿಡಿದು ಜೀವನೋಪಾಯಗಳನ್ನೆಲ್ಲ ನಾವೇ ಅದನ್ನು ಸುಧಾರಣೆ ಮಾಡಿಕೊಂಡು ಬರುವಂಥ ಪರಿಸ್ಥಿತಿ ಇರೋದ್ರಿಂದ ದಯವಿಟ್ಟು ನೀವು ಮಹಿಳೆಯರ ಒಂದು ಏನು ಸಮಸ್ಯೆ ಇದೆ, ಇವತ್ತು ನಾವು ಏನು ಫೇಸ್ ಮಾಡ್ತಿದ್ದೀವಿ ಅಂತ ಅದನ್ನು ನೀಟಾಗಿ ಬರೆದು ಅವರಿಗೆ ಪೋಸ್ಟ್ ಮಾಡಿದ್ದೀವಿ. ಓಕೆ, ಏನೇನು ಸಮಸ್ಯೆಗಳು, ಮುಖ್ಯವಾಗಿ ನಿಮಗೆ ಏನೇನು ಬೇಡಿಕೆಗಳು ಅಂತ? ಮುಖ್ಯವಾಗಿ ಈಗ ಮಹಿಳೆಯರಿಗೆ ನಾನು ಮೊದಲ ಆದ್ಯತೆಯಲ್ಲಿ ಸಿಲಿಂಡರ್ಗಳನ್ನು ಕೊಡಬೇಕು ಅಂತ ಅದ್ರಲ್ಲಿ ಬರೆದಿದ್ದೀನಿ. ಆಮೇಲೆ ಇನ್ನೇ ನಿಮಗೆ ನಾನು ಒಂದು ಪಕ್ಷ ಈ ಸಿಲಿಂಡರ್ ಪೂರೈಕೆ ಆಗದೆ ಹೋಟೆಲ್ಗಳು ಮುಚ್ಚಿದ ಪರಿಸ್ಥಿತಿಯಲ್ಲಿ ಅದಕ್ಕೆ ನೀವು ನಮಗೆ ಒಂದಿಷ್ಟು ಕನ್ಸೆಷನ್ಗಳನ್ನು ಕೊಡಬೇಕು ಅಂತ ಸಹ ನಾನು ಅದ್ರಲ್ಲಿ ಕೇಳಿದ್ದೀನಿ. ನಿಮ್ಮ ಪತ್ರಕ್ಕೆ ಸ್ಪಂದನೆ ಸಿಗುತ್ತೆ ಅಂತ ಅನಿಸುತ್ತಾ ಇದೆಯಾ ನಿಮಗೆ? ನಾವು ಮೋದಿಜಿಯವರ ನಾರಿ ಶಕ್ತಿಯ ವಿಷನ್ನ ಒಂದು ಇನ್ಸ್ಪೈರ್ ಆದಂಥವ್ರು. ಹಾಗಾಗಿ ನನಗೆ ಒಂದು ಭರವಸೆ ಇದೆ. ಆ ಒಂದು ಪತ್ರಕ್ಕೆ ನನಗೆ ಖಂಡಿತವಾಗಿಯೂ ಉತ್ತರ ಸಿಗುತ್ತೆ ಅಂತ ಒಂದು ಆಶಾಭಾವನೆಯಲ್ಲಿ ನಾನು ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ರೂಪಾ ಶಾಸ್ತ್ರಿ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.